ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಬಿಗಿದಪ್ಪಗೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೆಲ್, ಈ ಪಕ್ಕ ಸಾಧು ಕೋಕಿಲ, ಈ ಪಕ್ಕ ಮ್ಯಾಥ್ಯೂ ರಾಜನ್ ಫಿನಿಶ್ಡ್. ಈಗ ಬರ್ತಾ ಇದ್ದೇನೆ ಒಂದು ಸಿನಿಮಾಗೆ ಅತಿ ಮುಖ್ಯವಾದಂತಹ ವ್ಯಕ್ತಿ ಯಾರು ಅಂತಂದ್ರೆ, ನೀವು ಕಂಡಂತಹ ಕನಸುಗಳಿಗೆ ಅಲ್ಲಲ್ಲಿ ಪುಟ್ಟ 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 ಅದೇನೋ ಅಂತಾರಲ್ಲ ಐಟಮ್ಸ್ಗಳನ್ನ ಇಡ್ತಾ ಎಲ್ಲವನ್ನು ಮಾಡ್ತಾ ಒಂದು ಅಟ್ಮಾಸ್ಫಿಯರ್, ಒಂದು ಆಂಬಿಯನ್ಸ್ ನ ಒಂದು ಗ್ಲೋರಿಫೈ ಮಾಡುವಂತಹ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ. ನಾವು ಅವರನ್ನ ನಮ್ಮ ಆರ್ಟ್ ಡೈರೆಕ್ಟರ್ಸ್ ಅಂತ ಕರಿತೀವಿ. ಆರ್ಟ್ ಡೈರೆಕ್ಟರ್ಸ್, ಕಲಾ ನಿರ್ದೇಶಕರು. ಈ ನಮ್ಮ ಚಿತ್ರರಂಗದಲ್ಲಿ ಏನಾಗಿದೆ ಅಂತಂದ್ರೆ, ನಾನು ಕೆಲಸ ಮಾಡಿದಂತಹ ಒಂದು ಅಷ್ಟು ಜನ ಆರ್ಟ್ ಡೈರೆಕ್ಟರ್ಸ್ ಏನಿದ್ದಾರೆ, ಇವರೆಲ್ಲ ನಾನು ಹೇಳ್ತಾ ಇರೋದು, ಇದು ಬೇರೆಯವರೆಲ್ಲ ಅಫೆಂಡ್ ಆಗುವಂತಹ ಒಂದು ಅವಶ್ಯಕತೆ ಏನಿಲ್ಲ. ಈ ನಾನು ಕೆಲಸ ಮಾಡಿದಂತಹ ಒಂದಷ್ಟು ಜನ ಆರ್ಟ್ ಡೈರೆಕ್ಟರ್ಸ್ ಅಲ್ಲಿ ಒಂದು 50% ದೊಡ್ಡ ಕಳ್ಳರೇ ಇದ್ದಾರೆ. ಕಳ್ಳರು ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸಿನಿಮಾವನ್ನ ಒಪ್ಕೊಂಡಾದ್ಮೇಲೆ ಅವರ ಶಿಷ್ಯಂದ್ರಗಳನ್ನ ಇವ್ರನ್ನ ಎಲ್ಲ ಬಿಟ್ಬಿಟ್ಟು ಇವ್ರು ಹೋಗಿ ಇನ್ನೊಂದು ಸಿನಿಮಾಲ್ ಕೆಲಸ ಮಾಡ್ತಿರ್ತಾರೆ. A technician is a person ತಾನು ಆ ಜಾಗದಲ್ಲಿ ನಿಂತು ತನ್ನ ಕೈಯಿಂದ, ತನ್ನ ತಲೆಯಿಂದ, ತನ್ನಿಂದ ಏನೆಲ್ಲ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ನ ಕ್ರಿಯೇಟ್ ಮಾಡ್ಬೋದೋ ಅದನ್ನ ಮಾಡಿ ಸಿನಿಮಾಗೆ ದುಡಿಯೋನು. ಹಿ ಇಸ್ ದ ರಿಯಲ್ ಟೆಕ್ನಿಷಿಯನ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲೊಂದು ಕಡೆ ಕೆಲಸ ಒಪ್ಕೋತಾರೆ, ಅಲ್ಲೆಲ್ಲೋ ಹೋಗಿ ನಿಂತಿರ್ತಾರೆ. ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಹೋಗಿ ನಿಂತ್ಕೋತಾರೆ. ಈ ನಿಟ್ಟಿನಲ್ಲಿ ಕೆಲವು ಕಡೆ ಹೇಳ್ತೀವಲ್ಲ ಈ ಆರ್ಟ್ ಡೈರೆಕ್ಟರ್ಸ್, ಕೆಲವು ಕಡೆ ಹೇಳ್ತೀವಲ್ಲ ಈ ಪ್ರೊಡಕ್ಷನ್ ಮ್ಯಾನೇಜರ್ಸ್. ಇವರು ಅಫ್ಕೋರ್ಸ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಏನು ಅಂತಂದ್ರೆ, ಅವರು ಒಂದು 4 ಸಿನಿಮಾವನ್ನ ಅಟ್ ಎ ಟೈಮ್ ಕಂಟ್ರೋಲ್ ಮಾಡ್ತಿರ್ತಾರೆ, ಅವ್ರದ್ದು ಬಿಟ್ಬಿಡಿ. ಬಟ್ ಹೌ ಕೆನ್ ಅನ್ ಆರ್ಟ್ ಡೈರೆಕ್ಟರ್ ಡೂ ದಟ್? ಆ ನಿಟ್ಟಿನಲ್ಲಿ ನನಗೆ ಫಸ್ಟ್ ಇಂದನೂ ನನಗೆ ಈ ಕೆಲವು ಆರ್ಟ್ ಡೈರೆಕ್ಟರ್ಸ್ ಮೇಲೆ ತುಂಬಾನೇ ಒಂದು ಕೋಪ ಇತ್ತು. ನಾನೇನ್ ಮಾಡ್ತಾ ಇದ್ದೆ, ಒಬ್ಬ ಆರ್ಟ್ ಡೈರೆಕ್ಟರ್ ನನ್ನ ಜೊತೆ ಬೇಕಾಗಿಲ್ಲ, ರಿಯಲ್ ಆಗಿ ಕೆಲಸ ಮಾಡುವಂತಹ ಒಬ್ಬ ಕಸುಬುದಾರ ನನಗೆ ಬೇಕು ಅಂತಾನೆ ಹುಡುಕಾಟ ನಡೆಸ್ತಿದ್ದೆ. ಆ ನಿಟ್ಟಿನಲ್ಲಿ ನನಗೆ ಪರಿಚಯ ಆದಂತಹ ಒಬ್ಬ ವ್ಯಕ್ತಿ ಆನಂದ್ ಅಂತ ಹೇಳಿ, ಸೀನಾ ಅಂತ ಹೇಳಿ, ಇವರಿಬ್ಬರನ್ನ ನಾನು ನಲ್ಲ ಅನ್ನೋ ಒಂದು ಸಿನಿಮಾದಲ್ಲಿ ನೋಡಿದೆ. ಆ ನಲ್ಲ ಅನ್ನೋ ಸಿನಿಮಾದಲ್ಲಿ ನೀವೇ ನೋಡಿರ್ಬೋದು, ಎಷ್ಟು ಮುದ್ದಾಗ ಗ್ಯಾರೇಜ್ ಸೆಟಪ್ ಆಗಿರ್ಲಿ, ಸುದೀಪ್ ಸರ್ ಅವ್ರ ಮನೆಯ ಒಂದು ಒಳ ಆವರಣದ ಒಂದು ಸೆಟಪ್ ಆಗಿರ್ಲಿ, ಕೂತ್ಕೊಳ್ಳೋದಕ್ಕೇನೆ ಅವರು ಗ್ಯಾರೇಜ್ ನ ಕೆಲಸ ಮಾಡ್ತಿರೋದ್ರಿಂದ ಆ ಗ್ಯಾರೇಜ್ ಅಲ್ಲಿ ಟೈರ್ಗಳಲ್ಲೇ ಒಂದು ಸೀಟ್ ಮಾಡೋದು, ಸೋಫಾ ಮಾಡೋದು, ಈ ತರ ಎಲ್ಲ ಮಾಡಿದ್ರು. ತುಂಬಾ ಖುಷಿ ಆಗ್ಬಿಟ್ಟಿತ್ತು ನಂಗೆ. ಸೊ ಅವ್ರನ್ನು ಕೂಡ ಕೇಳ್ಕೊಂಡಿದ್ದೆ, ನೀವೇನಾದ್ರೂ ನಾನು ಡೈರೆಕ್ಟರ್ ಆದ್ರೆ ಹೆಲ್ಪ್ ಮಾಡ್ತೀರಾ? ಇದೆಲ್ಲವನ್ನು ಪ್ರತಿ ಸಾರಿ ಪ್ರತಿಯೊಬ್ರು ಕೇಳ್ಕೊತಾರೆ. ಅದು ನನ್ನ ಭಾವನೆ, ಬೇರೆಯವ್ರು ನನಗೆ ಗೊತ್ತಿಲ್ಲ. ಯಾರ್ಯಾರು ಒಳ್ಳೆಯವ್ರು ಸಿಕ್ಕಿರ್ತಾರೋ, ವಿಲ್ ಯು ಸಪೋರ್ಟ್ ಮೀ ಅನ್ನೋದು ನನ್ನ ಒಂದು ಇದು. ಸೊ ಆನಂದ್ನ ಕೇಳ್ಕೊಂಡಿದ್ದೆ, ಅಪ್ಪ ಹೀಗಾಯ್ತು ಅಂತಂದ್ರೆ, ನಾನೊಂದು ಸಿನಿಮಾ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡ್ತೀಯಪ್ಪ ಅಂತ. ನಿಮಗ್ ನೆನ್ಪಿದ್ಯಾ? ಮಂಜು ಅವರು ಸೋಮನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ನನ್ನ ಡೆಡ್ಲಿ ಸೋಮ ಕತೆ ಕೇಳ್ಬೇಕಾರೆ ಇದೇ ಆನಂದ್ ವಿಷಯವಾಗಿ ನಾನು ನಿಮ್ಗೆ ಹೇಳಿದ್ದೆ. ಇದೇ ಆನಂದ್ 2 ಚೇರನ್ನ ತಂದೆಲ್ಲ ಹಾಕಿದ್ದ ಅಂತ ನಾನು ಹೇಳಿದ್ದೆ, ನೆನಪಿದ್ಯಾ? ಅದೇ ಆನಂದ್ನ ಈಗ ಕರೆಸ್ತೀನಿ. ಸೊ ಆ ಆನಂದ್ ಬರ್ತಾರೆ. ಅವಾಗ ಏನಾಗಿತ್ತು ಇಂಡಸ್ಟ್ರಿಲಿ ಅಂತಂದ್ರೆ, ವಿತೌಟ್ ಎ ಆರ್ಟ್ ಡೈರೆಕ್ಟರ್ಸ್ ಕಾರ್ಡ್ ಬೇರೆ ಇನ್ಯಾರು ಕೆಲಸ ಮಾಡೋ ಇರ್ಲಿಲ್ಲ. ಬಟ್ ಯಾವ ನಿಟ್ಟಿನಲ್ಲೂ ಕೂಡ ಅವಾಗ ಇಂಡಸ್ಟ್ರಿ ಇತ್ತು ಅಂತ ಕೇಳ್ಕೊಳ್ಳಿ. ಒಂದು ಆರ್ಟ್ ಡೈರೆಕ್ಟರ್ ಕಾರ್ಡ್ಗೆ ಒಂದು 10,000 to 25,000 ರೂಪಾಯಿ ಕೊಟ್ಬಿಟ್ಟ ಅಂತಂದ್ರೆ ಆರ್ಟ್ ಡೈರೆಕ್ಟರ್ ಕಾರ್ಡ್ ನ ನಾವು ಹೆಸರು ಹಾಕೊಂಡ್ಬಿಟ್ಟು ಬೇರೆ ಯಾರನ್ನಾರು ಇಟ್ಕೋಬಹುದು. ನೋಡಿ ಹೇಗಿದೆ ಇಲ್ಲೆಲ್ಲ. ಅವತ್ತಿನ ಇದು ಹಾಗಿತ್ತು. ಸೊ ಅವನನ್ನ ಕರೆಸಿದ ತಕ್ಷಣ ಮಾತಾಡಿದೆ, ಅಣ್ಣ ಆರ್ಟ್ ಡೈರೆಕ್ಟರ್ ಯಾರಣ್ಣ ಅಂತಂದ. ಆರ್ಟ್ ಡೈರೆಕ್ಟರ್ ಇಲ್ಲಪ್ಪ ಅಂದೆ. ಶಾಕ್ ಆಗ್ಬಿಟ್ಟ ಹುಡುಗ. ಅಣ್ಣ ಆ ಥರ ಹಿಂಗಣ್ಣ ಕೆಲಸ ಮಾಡೋದು ನೋಡು, ನನಗೆ ಚೆನ್ನಾಗಿ ಗೊತ್ತಿದೆ, ಅನುಭವಗಳು ತುಂಬಾನೇ ಇದಾವೆ, ನೀನೇನು ವರಿ ಮಾಡಬೇಡ. ಒಬ್ಬ ಆರ್ಟ್ ಡೈರೆಕ್ಟರ್ ಕಾರ್ಡ್ ಅಂದ್ರೆ ಏನಿದೆಯೋ ಅದನ್ನ ನಾನು ಇಸ್ಕೊಡ್ತೀನಿ, ನೀವುಗಳು ಕೆಲಸ ಮಾಡೋಕ್ಕೆ ರೆಡಿನಾ ಅಂತ ಕೇಳಿದಾಗ ಈ ಹುಡುಗರು ತುಂಬಾ ಹೆದರ್ಕೊಂಡಂತಹ ಹುಡುಗರು. ನಮ್ಗೇನು ಆಗಲ್ವಾ ಅಂದ್ರೆ, ಅವಾಗ ಯೂನಿಯನ್ ಒಕ್ಕೂಟ ಎಲ್ಲ ಅಷ್ಟು ಸ್ಟ್ರಾಂಗ್ ಇತ್ತು, ಈಗಲೂ ಇದೆ, ಬಟ್ ಅವಾಗ ಇನ್ನೂ ಸ್ಟ್ರಾಂಗ್ ಇತ್ತು. ದಿಸ್ ಇಸ್ ಬಿಫೋರ್ GST ಐ ಆಮ್ ಸ್ಪೀಕಿಂಗ್. ಈಗ ತಾನೇ GST ಎಲ್ಲ ಬಂದಿದ್ದು, ಅವಾಗೆಲ್ಲ ಹಿಂಗ್ ಹಿಡ್ಕೊಂಡಿದ್ರು ನಮ್ಮನ್ನ. ಸೊ ನಾವ್ ಆಗ್ಲೇ ಬದುಕೋ ರೀತಿ ನೀತಿಗಳನ್ನ ಕಲ್ತ್ಕೊಂಡಿದ್ವಿ. ಇದನ್ನ ನನ್ಗೆ ಹೇಳ್ಕೊಟ್ಟಿದ್ದೆ ಟೈಗರ್ ಪ್ರಭಾಕರ್ ಸರ್. ದುಡ್ಡನ್ನ ಕಷ್ಟಪಟ್ಟು ತರ್ತೀವಮ್ಮ, ಇವ್ರನ್ನೇ ಇಟ್ಕೊಂಡ್ ಮಾಡು ಅಂತ ಹೇಳೋದಕ್ಕೆ ಇವ್ರು ಯಾರು? ನಿನಗೆ ಯಾರು ಬೇಕೋ ನೀನ್ ಇಟ್ಕೊಂಡ್ ಮಾಡು, ಯಾಕೆಂದ್ರೆ ನಿನಗೆ ಇಂಪಾರ್ಟೆಂಟ್. ಅವ್ರು ನಿನ್ನ ಜೊತೆ ಓಡಬೇಕು, ಅವ್ರು ಓಡೋಗಿದ್ದ ಜಾಗದಲ್ಲಿ ನೀನ್ ಓಡೋಗೋದಲ್ಲ, ನಿನ್ನ ಹಿಂದೆ ಎಲ್ರು ಓಡ್ ಬರ್ಬೇಕು. ಇದನ್ನ 98, 99, 2000ದಲ್ಲಿ ನಾನು ಪ್ರಭಾಕರ್ ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಕಲ್ತಂತಹ ತಗೊಂಡಂತಹ ಧೈರ್ಯವಾದ ನಿಲುವುಗಳಿವೆಲ್ಲ. ಇಲ್ಲೂ ನಾನು ಅದೇ ಕೇಳಿದೆ, ನಾನು ಯಾರು ಬೇಕಾದ್ರೂ ಹೆಸರು ಹಾಕೋತೀನಿ, ಕೆಲಸ ನೀವು ಮಾಡ್ತೀರಾ ಮಾಡಲ್ವಾ? ಮಾಡ್ತೀವಿ ಅಣ್ಣ ಅಂತ ಒಪ್ಕೊಂಡ್ರು. ಎಷ್ಟು ಜನ ಬೇಕಪ್ಪ ಅಂತಂದ್ರೆ
ಅವಾಗ ಹೇಳಿದ್ರು, ಒಂದ್ 4-5 ಜನ ಹುಡುಗರು ಬೇಕಾಗತ್ತೆ ನೋಡಪ್ಪ, ತುಂಬಾ ಚಿಕ್ಕದಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು, ಆಡಂಬರದ ಸಿನಿಮಾ ಅಲ್ಲ ಇದು, ನನಗೆ ಅಲ್ಲಲ್ಲಿ ಪ್ರಾಪ್ಸ್ ಅಲ್ಲ ಸೆಟ್ ಗಿಟ್ ವರ್ಕ್ ಎಲ್ಲ ಇದ್ರಲ್ಲಿ ಏನೂ ಇರೋದಿಲ್ಲ, ರಿಯಾಲಿಟಿ ಮೇಲೆ ಹೋಗುವಂತ ಸಿನಿಮಾ, ಒಂದಷ್ಟು ಮಾತ್ರ ಪ್ರಾಪರ್ಟೀಸ್ ಬೇಕು, ಅದೇನೇನಿದೆಯೋ ನಾನೆಲ್ಲ ತೆಗೆಸ್ಕೊಡ್ತಾ ಹೋಗ್ತೀನಿ, ಇದೊಂದು ಮಾತ್ರ ನಮಗ್ ಸಹಾಯ ಮಾಡ್ರಪ್ಪ ಅಂತ ಕೇಳ್ಕೊಂಡೆ. ಆ ನಿಟ್ಟಿನಲ್ಲಿ ಆನಂದ್ ಮತ್ತೆ ಈ ಸೀನಾ ಅಂತ ಏನ್ ಹುಡುಗರು ಬಂದ್ರು, ಇದರಲ್ಲಿ ಎಸ್ಪೆಷಲಿ ಆನಂದ್ ಅಂತ ಹುಡುಗ ಇದಾನಲ್ಲ, ಇವತ್ತು ನಿಜವಾಗ್ಲೂ ಈ ನನ್ನ ರೂಮ್ ನ ಸೆಟಪ್ ಮಾಡ್ಕೊಟ್ಟಿದ್ದು ಅದೇ ಹುಡುಗನೇ. ನನ್ನ 7 ಸಿನಿಮಾ ನೀವು ನಂಬ್ತಿರೋ ಇಲ್ವೋ, ಅದು ದಶಮುಖ ಅನ್ನೋ ಒಂದು ಸಿನಿಮಾ ಅರುಣ್ ಸಾಗರ್ ಅವರು ಆ ಸೆಟಪ್ ಮಾಡ್ಕೊಟ್ರೆ ಹೊರತಾಗಿ ಇನ್ನೆಲ್ಲಾ ಸಿನಿಮಾಗಳು ಆನಂದ್ ಅನ್ನೋ ಹುಡುಗನೇ. ನನಗೆ ಸೆಟ್ಟು ಹುಡುಗನಿಂದ ಹಿಡಿದು ಆರ್ಟ್ ಡೈರೆಕ್ಟರ್ ವರ್ಗು ಎಲ್ಲವೂ ಅವನೇ, ಎಲ್ಲವೂ. ಮಾದೇಶ ಅನ್ನೋ ಒಂದು ಸಿನಿಮಾ ಮಾಡಿದೆ, ಅಮೇಝಿಂಗ್ ಆಗಿ ರೆಡಿ ಮಾಡ್ಕೊಟ್ಟಿದ್ದಂತಹ ಹುಡುಗ ಅವನು. ರವಿ ಬೆಳಗೆರೆ ಅವ್ರ ಕ್ಯಾಬಿನ್ ಆಗಿರ್ಬೋದು, ಇಲ್ಲ ಪೆಟ್ರೋಲ್ ಬಂಕ್ ಆಗಿರ್ಬೋದು, ಇಲ್ಲ ರವಿ ಕಾಳೆ ಅವ್ರ ಸ್ಟೇಷನ್ ಸೆಟಪ್ ಆಗಿರ್ಬೋದು, ಇದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ತುಂಬಾ ಅದ್ಭುತವಾದಂತಹ ಕಲೆಗಾರ, ಕಲಾ ನಿರ್ದೇಶಕ ಅಂತ ಹೇಳಿ ಒಂದು ಐಪ್ಯಾಡ್ ಹಿಡ್ಕೊಂಡು ಅದ್ ಮಾಡ್ಬಿಟ್ಟು ತುಂಬಾ ಪುಟ್ಟು ಹುಡುಗರು ಕೂಡ ಕನ್ಸುಗಳನ್ನ ಹೊತ್ಕೊಂಡಿರ್ತಾರೆ. ಪಾಪ ಅವ್ರಿಗೊಂದು ಬೇಸಿಕ್ ಎಜುಕೇಶನ್ ಇಲ್ದಿರೋದ್ರಿಂದ ಅವರೆಲ್ಲ ಅಲ್ಲಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಇವತ್ತಿನ ಡೈರೆಕ್ಟರ್ಸ್ ನಾನು ಕೇಳೋದೇನು ಅಂತ, ಅಂಥವ್ರನ್ನ ಹೆಕ್ಕಿ ಹೊರಗೆ ತಗೊಂಡ್ಬನ್ನಿ. ನಿಮಗೆ ನಿಮ್ಮ ಒಂದು ಸಂಭಾವನೆಗೆ ತುಂಬಾ ಚಿಕ್ಕದಾಗ್ಲೂ ಕೂಡ ನಿಮ್ಗೆ ಒಬ್ಬ ಆಟ ಹುಡುಗ ಸಿಗ್ತಾನೆ. ನಿಮಗೆ ನಿಮ್ಮ ಜೇಬಿಂದ ಖರ್ಚಾಗೋ ಅಮೌಂಟ್ ಕೂಡ ಸ್ವಲ್ಪ ಚಿಕ್ಕದಾಗಿರುತ್ತೆ. ಯಾಕೆಂದ್ರೆ ಶೋ ಕೊಟ್ಟು ಐಪ್ಯಾಡ್ಗಳನ್ನ ಇಟ್ಕೊಂಡು ಬಂದು ನಾವು ಅದ್ ಮಾಡ್ಬಿಡ್ತೀವಿ, ಇದೆಲ್ಲ ಏನು ಇಲ್ಲ. ನಿಮ್ಮ ತಲೆಯಲ್ಲಿ ಏನಿದೆಯೋ ಅದನ್ನ ಮಾಡ್ಕೊಡೋರು. ಆ ನಿಟ್ಟಿನಲ್ಲಿ ಶಶಿಧರ್ ಅಡ್ಕ, ಆ ನಿಟ್ಟಿನಲ್ಲಿ ಅರುಣ್ ಸಾಗರ್, ಒಂದಷ್ಟು ಜನ ಇದ್ದಾರೆ. ಇವರೆಲ್ಲ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಕೆಲವ್ರು ಇರ್ತಾರಲ್ಲ, ಸಸ್ತಾ ಮಾಲ್ ಬಡಪ್ಪನ್ನ ಅಂತಾರಲ್ಲ, ಆ ತರದ್ರಲ್ಲಿ ಕೆಲವ್ರು ಬರ್ತಾರೆ. ನಿಮ್ಗೆ ಏನೂ ಗೊತ್ತಿಲ್ಲ, ಬಟ್ ಆ ಶೋ ಆ ಬಿಂದಾಸ್ ಅನ್ಕೊಡ್ತಾರೆ. ಅದು ಬೇಕಾಗಿಲ್ಲ. ಈ ನಿಟ್ಟಿನಲ್ಲಿ ನಿಮಗೆ ಹೇಗೆ ನಿಮ್ಮ ಜೇಬಿರುತ್ತೋ ಅದಕ್ಕೆ ತಕ್ಕನಾಗಿ ಒಳ್ಳೊಳ್ಳೆಯವ್ರನ್ನ ಹುಡುಕೊಳ್ಳಿ. ತುಂಬಾ ಜನ ಇದ್ದಾರೆ. 4 ಜನನ ಕೇಳಿ, ಇವ್ರು ಓಕೆನಾ, ಇಂಥವ್ರು ಸರಿ ಹೋಗುತ್ತಾ, ಪರವಾಗಿಲ್ವಾ, ಅವ್ರ ಅನುಭವನ ಕೇಳಿ. ಆ ನಿಟ್ಟಿನಲ್ಲಿ ನಿಮ್ಗೆ ನಾನೇ ಒಂದು ಇದು ಎಕ್ಸಾಂಪಲ್ ಏನು ಅಂತಂದ್ರೆ, ನಾನು ಹುಡುಕೊಂಡಂತ ಹುಡುಗರು ಆನಂದ್, ನಾನು ಹುಡುಕೊಂಡಂತ ಹುಡುಗ ಸೀನಾ. ಸೊ ಇವರಿಬ್ರು ಬಂದು ಈಗ ನನ್ನ ಬತ್ತಳಿಕೆ ಒಳಗೆ ಸೇರ್ಕೋತಾರೆ. ಇಲ್ಲಿಂದ ಏನ್ ಮಾಡ್ತಾನೆ ಅಂತಂದ್ರೆ, ಒಬ್ಬ ಮೇಕಪ್ ಮ್ಯಾನ್, ಕಾಸ್ಟ್ಯೂಮರ್, ಎಬಾಲ್ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್, ಪ್ರೊಡಕ್ಷನ್ ಮ್ಯಾನೇಜರ್ಸ್ ಅಂತ ಏನ್ ಕರೀತಾರೆ, ಇದರ ಹುಡುಕಾಟದಲ್ಲಿ ಬೀಳ್ಲಿಕ್ಕೆ ಶುರು ಮಾಡ್ತೀನಿ. ಈ ಮೇಕಪ್ ಮ್ಯಾನ್ ಹುಡ್ಕೋದಿದೆಯಲ್ಲ, ಅದು ಬಹಳಷ್ಟು ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ಸುಂದರವಾಗಿ ಆರ್ಟಿಸ್ಟ್ಗಳನ್ನ ತೆರೆ ಮೇಲೆ ತೋರಿಸೋದಿಕ್ಕೆ ಅವರು ಒಂದು ನಿಟ್ಟಿನಲ್ಲಿ ಬಹಳಷ್ಟು ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತಾರೆ. ಅಂತಂದ್ರೆ ಅಫ್ಕೋರ್ಸ್ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ತೆರೆ ಮೇಲೆ ತರೋದು ಕ್ಯಾಮ್ರಾಮನ್ ಆಗಿರ್ಬೋದು. ಆದ್ರೆ ಕ್ಯಾಮ್ರಾಮನ್ ತೋರಿಸೋದಕ್ಕೆ ತುಂಬಾ ರೂಪವಾಗಿ, ತುಂಬಾ ಒಂದು ಕಲರಿಂಗ್ ಕೊಟ್ಟು, ಒಂದು ಟೆಕ್ಸ್ಚರ್ ಕೊಟ್ಟು, ಎಲ್ಲವನ್ನು ಮಾಡಿ ಒಂದು ಫೇಸ್ ಅನ್ನ ತಂದು ನಿಮ್ಮ ಮುಂದೆ ಇಡ್ತಾರಲ್ಲ, ದಟ್ ಈಸ್ ಮೇಕಪ್ ಮ್ಯಾನ್. ನನಗೆ ಆ ನಿಟ್ಟಿನಲ್ಲಿ ಒಂದಷ್ಟು ಜನ ಪರಿಚಯ ಇದ್ರು ಕೂಡ ನನಗೆ ನಾನು ಕೇಳಿದ್ದನ್ನೆಲ್ಲ ಮಾಡ್ಕೊಡುವಂತ ಒಬ್ಬ ವ್ಯಕ್ತಿ ನನ್ನ ಜೊತೆ ಇರ್ಬೇಕಾಗಿತ್ತು. ಸಾಲದಕ್ಕೆ ಅವರು ಬಿಡುವಂತ ಒಂದು ಅಸಿಸ್ಟೆಂಟ್ ಏನಿರ್ತಾರೆ, ಮೇಕಪ್ ಮ್ಯಾನ್ ಏನು ಅಂತಂದ್ರೆ ಯಾವಾಗ್ಲೂ ಸ್ಪಾಟ್ ಅಲ್ಲಿ ಇರ್ತಾರೆ. ಕೆಲವೊಂದ್ಸರಿ ದೂರದಲ್ಲೆಲ್ಲೋ ಮೇಕಪ್ ಮಾಡೋದು ಅದು ಇದು ಅಂದಾಗ ಅವ್ರ ಸ್ಥಾನದಲ್ಲಿ ಇನ್ನೊಬ್ರು ನಿಂತ್ಕೋಬೇಕಾಗತ್ತೆ. ಹಿ ಶುಡ್ ಆಲ್ಸೋ ಬಿ ವೆರಿ 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 ಅದೇನಂತಾರೆ, ಬ್ರೈನಿ ಫೆಲೋ ಅಂತಾನೆ ಹೇಳ್ಬೇಕು. ಆ ನಿಟ್ಟಿನಲ್ಲಿ ನಾನು ಮೈಸೂರು ವೆಂಕಟೇಶ್ ಅಣ್ಣ ಅಂತ ಒಬ್ರಿದ್ರು. ಇವ್ರು ಬಂದು, ನೀವು ಯಜಮಾನ ನೋಡಿರ್ಬೋದು, ಹಲೋ ಡ್ಯಾಡಿ ನೋಡಿರ್ಬೋದು, ನಾಗಣ್ಣ ಸರ್ದು ಒಂದು ಲೇಡಿ ಪೊಲೀಸ್ ನೋಡಿರ್ಬೋದು, ಲೇಡಿ ಕಮಿಷನರ್ ನೋಡಿರ್ಬೋದು. ಈ ತರ ಎಲ್ಲ ಒಂದು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಇವರು ಮೇಕಪ್ ಮಾಡಿದಂತಹ ಒಬ್ಬ ಹಿರಿಯ ವ್ಯಕ್ತಿ. ಇವರಿಗೆ ಫೋನ್ ಅನ್ನ ಮಾಡ್ತೇನೆ, ಮೈಸೂರಲ್ಲಿ ರಿಸೀವ್ ಮಾಡ್ತಾರೆ. ಏನಪ್ಪಾ ಅಂತಾರೆ, ನಾನು ಹಿಂಗ್ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಖುಷಿ ಪಡ್ತಾರೆ. ಒಂದ್ಸಲ ಬರ್ತೀರಾ ಮಾತಾಡ್ಬೇಕು ಅಂದಾಗ ಡೈರೆಕ್ಟ್ ಆಗಿ ಬರ್ತಾರೆ. ಬಂದು ನಾನು ಮಂಜು ಸರ್ ಹತ್ರ ಕೂಡಿಸ್ತೇನೆ. ಕೂಡಿಸಿದ ತಕ್ಷಣ ಇಲ್ಲೇನಾಗತ್ತೆ ಅಂತಂದ್ರೆ, ವೀಕ್ಷಕರೇ, ಮೇಕಪ್ ಮ್ಯಾನ್ ತನ್ನ ಚಾರ್ಜಸ್ ಅನ್ನ ತಗೊಳ್ತಾರೆ. ಅಂದ್ರೆ ಅವಾಗ ಒಕ್ಕೂಟದಲ್ಲಿ ಅವ್ರಿಗೆ ಅಂತ ಒಂದು ಚಾರ್ಜ್ ಅನ್ನ ಫಿಕ್ಸ್ ಮಾಡಿ ಇಟ್ಟಿದ್ರು. ಅವರ ಅಸಿಸ್ಟೆಂಟ್ಗೆ ಒನ್ ಡೇಗೆ ಇಷ್ಟು ಅಂತ ಚಾರ್ಜ್ ಅನ್ನ ಫಿಕ್ಸ್ ಮಾಡ್ತಾರೆ. ಹೇರ್ ಸ್ಟೈಲಿಸ್ಟ್ ಅಂತ ಏನ್ ಹೇಳ್ತಾರೆ, ಅವ್ರಿಗೊಂದು ಚಾರ್ಜ್ ಅನ್ನ ಫಿಕ್ಸ್ ಮಾಡ್ತಾರೆ. ಇದಲ್ದೆ ಬಾಟಾ ಅಂತ ಕೊಡ್ಬೇಕು, ಐ ಮೀನ್ ಕನ್ವೇಯನ್ಸ್ ಅಂತ ಕೊಡ್ಬೇಕಾಗತ್ತೆ ಇವ್ರಿಗೆಲ್ಲ. ಅಪ್ ಅಂಡ್ ಡೌನ್ ಅದು ಇದು ಈ ತರದೆಲ್ಲ ಇರುತ್ತೆ. ಇದನ್ನ ಫಿಕ್ಸ್ ಮಾಡಿದ ಮೇಲೆ ನೀವು ಮೆಟೀರಿಯಲ್ಸ್ ನ ಏನ್ ಇಷ್ಟಪಡ್ತೀರಾ, ಹೀರೋಯಿನ್ ತುಂಬಾ ಗ್ಲಾಮರೈಸ್ಡ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ಒಂದು ಮೆಟೀರಿಯಲ್ ಬೇಕಾಗುತ್ತೆ. ಮತ್ತೆ ಬರುವಂತ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅವರು ಇವರು ತುಂಬಾ ಜನ ಇತ್ತು ಅಂತಂದ್ರೆ ಅದಕ್ಕೆ ಒಂದಷ್ಟು ಕ್ವಾಂಟಿಟಿ ಆಫ್ ದ ಮೆಟೀರಿಯಲ್ಸ್ ಜಾಸ್ತಿ ತಗೋಬೇಕಾಗತ್ತೆ. ಈ ನಿಟ್ಟಿನಲ್ಲಿ ತುಂಬಾ ವಿಷಯಗಳಿದಾವೆ. ಆದ್ರೆ ಸೋಮನ ಈ ಒಂದು ಚಿತ್ರಕ್ಕೆ ನೀವು ಶಾಕ್ ಆಗ್ತೀರಾ, ನಾನು ಎಲ್ಲೂ ಮೇಕಪ್ ಅನ್ನೇ ಬಳಸಿಲ್ಲ.
That was the first line which I kept in front of Mysore Venkateshana, saying, ಈ ಪಿಕ್ಚರ್ ಅಲ್ಲಿ ನೀವು ಯಾರಿಗೂ ಮೇಕಪ್ ಮಾಡ್ತಾ ಇಲ್ಲ ಅಂತಂದೆ. ಹಾಗಾದ್ರೆ ನನ್ನ ಯಾಕಪ್ಪ ಕರೆಸ್ದೆ ಅಂತಂದ್ರು. ಕೇಳಿಸ್ಕೊಳ್ಳಿ ಅಂತಂದೆ. ಈ ಸಿನಿಮಾಲಿ ಏನಾಗುತ್ತೆ, he was the master in making all this. ಈ ಕಟ್ಸ್ ಬೀಳೋದಾಗಿರ್ಲಿ, ಪಂಚ್ ಮಾರ್ಕ್ಸ್ ಆಗಿರ್ಲಿ, ಇಲ್ಲ ಅಂತಂದ್ರೆ ಯಾರೋ ಕೈ ಕಟ್ ಮಾಡ್ಬಿಡ್ತಾರೆ, ಕೈ ಕಟ್ಟಾದ ಕೈಯಿಂದ ರಕ್ತ ಬೀಳೋದಾಗ್ಲಿ, ಅದಕ್ಕೆ ಮಾಂಸವನ್ನೆಲ್ಲ ಪ್ಯಾಕ್ ಮಾಡಿ, ಈ ತರದೆಲ್ಲ ಒಂದಷ್ಟು ಇದ್ರಲ್ಲಿ ತುಂಬಾ ನೈಪುಣ್ಯತೆ ಹೊಂದಿರ್ತಕ್ಕಂಥ ವ್ಯಕ್ತಿ ಬಂದು ಮೈಸೂರು ವೆಂಕಟೇಶಣ್ಣ. ಸೊ ಇದೆಲ್ಲವೂ ನನಗೆ ಬೇಕಾಗಿದ್ರಿಂದ ಅವ್ರನ್ನ ಕರ್ಸ್ಕೊಂಡು ಅವ್ರು ಒಂದೇ ಮಾತು ಹೇಳಿದೆ, ಎಲ್ಲೂ ನೋ ಮೇಕಪ್, ನಾಟ್ ಇವನ್ ಫಾರ್ ದ ಕ್ಯಾರೆಕ್ಟರ್ ಆರ್ಟಿಸ್ಟ್. ಸೊ ಯಾರಿಗೂ ಇರಬಾರ್ದು. ಆದ್ರೆ ಈ ತರ ಕಟ್ಸ್ ಆಗಿರ್ಲಿ, ಪಂಚ್ ಮಾರ್ಕ್ಸ್ ಆಗಿರ್ಲಿ, ಎಲ್ಲೋ ಮೂಗಿಂದ ಬರ್ತಕ್ಕಂಥ ಒಂದು ಬ್ಲಡ್ ಆಗಿರ್ಲಿ, ಈ ತರದ್ದೆಲ್ಲ ನನಗೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ಬೇಕು ನೀವು ವೆಂಕಟೇಶಣ್ಣ ಅಂದಾಗ, ಅಲ್ಲೇ ಹೇಳಿದ್ರು ಬ್ಲಡ್ಗೆ ಇಲ್ಲಿ ಪ್ರಾಮುಖ್ಯತೆ ಇರೋದ್ರಿಂದ ನಾನು ಅದರದೇ ಆದಂತಹ ಬ್ಲಡ್ ಟಿನ್ಗಳು, ಒಂದು ಕ್ಯಾನ್ ಟಿನ್ ಏನ್ ಬರುತ್ತೆ ಅದನ್ನ ನಾನು ಬಾಂಬೆಯಿಂದ ತರಿಸ್ಕೊಳಕ್ಕೆ ನನ್ಗೆ ಇಷ್ಟು ಚಾರ್ಜ್ ಆಗತ್ತೆ ಅಂತ. ಥಿಕ್ ಬ್ಲಡ್ ಅಂತ ಹೇಳ್ತಾರೆ. ಆ ಬ್ಲಡ್ ಅನ್ನ ತರಿಸಿ ತುಂಬಾ ಅಥೆಂಟಿಕ್ ಆಗಿ ನಾವು ಶೂಟ್ ಮಾಡೋ ಟೈಮ್ನಲ್ಲಿ ಹಾಗೆ ಯೂಸ್ ಮಾಡ್ತೀವಿ. ಕೊಂಚ ನಾವು ಲಾಂಗ್ ಶಾಟ್ ಅದು ಇದು ಅಂತ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ತಿನ್ ಮಾಡ್ತೇವೆ. ಒಂದಷ್ಟು ಇದರದೆಲ್ಲ ಇತ್ತು. ಆ ನಿಟ್ಟಿನಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿ ಮಂಜು ಸರ್ ಹತ್ರ ಕೂಡಿಸಿ ಎಲ್ಲವನ್ನು ಮಾತಾಡಿದಾಗ ಇಡೀ ಸಿನಿಮಾಗೆ ವಿತ್ ಎವ್ರಿಥಿಂಗ್ ಅಂತಂದ್ರೆ ಇಲ್ಲಿ ಹೇಳ್ತಾ ಇರೋದು ಅವರ ಸಂಭಾವನೆ ಮತ್ತು ಮೆಟೀರಿಯಲ್ಸ್, ಡೇ ಟು ಡೇ ಕನ್ವೀನಿಯನ್ಸ್ ಬೇರೆ ಇರುತ್ತೆ. ಅದನ್ನು ನಾವು ಕೊಡ್ಲಿಕ್ಕೆ ಒಪ್ಕೊಳ್ಳೇಬೇಕು. ಅದು ಮೆಟೀರಿಯಲ್ಸ್ ಮತ್ತೆ ಅವರ ಸಂಭಾವನೆ ಮತ್ತೆ ಅವರ ಶಿಷ್ಯನ ಒಂದು ಸಂಭಾವನೆ ಏನಿದೆ ಇಲ್ಲಿ. ಆ ಶಿಷ್ಯ ಬಂದು ಟಿ ರಾಮ ಅಂತ. ಇವನು ಬಂದು ನಮ್ಮ ವಿಷ್ಣು ಸರ್ಗೆ, ನಮ್ಮ ಯಜಮಾನರಿಗೆ ತುಂಬಾ ಇಷ್ಟವಾದಂತಹ ವ್ಯಕ್ತಿ. ಅವನು ಇವತ್ತು ಎಲ್ಲಿ ಮೈಸೂರಲ್ಲಿ ನಾನು ನೋಡಿದ್ರೆ ಪ್ರಾಯಶಃ ಅವನು ತುಂಬಾ ಖುಷಿ ಪಡ್ತಾನೆ. ಎಲ್ರಿಗೂ ಅವ್ರವ್ರ ಹೆಸರು ಹೇಳಿದಾಗ ಖುಷಿ ಆಗತ್ತಲ್ವಾ. ಆ ನಿಟ್ಟಿನಲ್ಲೇ ಇದೊಂದು ಅವ್ರಿಗೆ ಒಂದು ನಮಸ್ಕಾರಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ಆ ಹುಡುಗ ಇವತ್ತು ವೆಂಕಟೇಶಣ್ಣ ನಮ್ಮ ಜೊತೆ ಇಲ್ಲ, ತೀರೋಗ್ಬಿಟ್ಟಿದ್ದಾರೆ. ರಾಮ ಇದ್ದಾರೆ. ರಾಮನೇ ಇವತ್ತು ನಂಗೂ ಕೂಡ ಮೇಕಪ್ ಮ್ಯಾನ್. ಈ ಹುಡುಗಂಗೆ ಮತ್ತೆ ಇವ್ರಿಗೆಲ್ಲವನ್ನು ಸಂಭಾವನೆ ಮಾತಾಡಿ 60,000 ರೂಪೀಸ್ ಪೇ ಮಾಡ್ತೀವಿ. 60,000 ರೂಪಾಯಿಗಳನ್ನ ಪೇ ಮಾಡಿ, ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿಂದ ಏನಾದ್ರು ಕ್ಯಾನ್ಗಳು ಯೂಸ್ ಆಯ್ತು, ಬ್ಲಡ್ ಕ್ಯಾನ್ ಯೂಸ್ ಆಯ್ತು ಅಂತಂದ್ರೆ ನಾನು ಅದ್ರದ್ದು ಎಕ್ಸ್ಟ್ರಾ ಕೊಡ್ತೀನಿ ಅಂತೆಲ್ಲ ಮಂಜು ಅವ್ರನ್ನೆಲ್ಲ ಮಾತಾಡಿ ಈಗ ಮೇಕಪ್ ಮ್ಯಾನ್ ನ ಮುಗಿಸ್ತೇವೆ. ನೌ ಇಟ್ ಕಮ್ಸ್ ಕಾಸ್ಟ್ಯೂಮರ್ ಅಂತಂದ್ರೆ ಏನಾಗುತ್ತೆ, ಒಂದಷ್ಟು ಜನ ಆರ್ಟಿಸ್ಟ್ಗಳಿಗೆ, ಫಾರ್ ಎಕ್ಸಾಂಪಲ್ ಪೊಲೀಸ್ ಅವರಾಗಿರ್ಬೋದು, ಅಡ್ವೊಕೇಟ್ಸ್ ಆಗಿರ್ಬೋದು, ಇವರು ಜಡ್ಜಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇವರೆಲ್ಲ ಬಂದಾಗ ಏನಾಗ್ತಾರೆ, ದಿಸ್ ಇಸ್ ಕಾಲ್ಡ್ ಎಸ್ ಕಾಮನ್ ಕಾಸ್ಟ್ಯೂಮ್ಸ್ ಅಂತ. ಅಂದ್ರೆ ಇದನ್ನೆಲ್ಲ ನಾವೇನ್ ಮಾಡ್ತೀವಿ, ಒಂದು ಜಾಗಕ್ಕೆ ಹೋಗಿ ಒಂದು ಬಾಡಿಗೆಯನ್ನ ಕಟ್ಬಿಟ್ಟು ತಂದ್ಬಿಡ್ತೀವಿ. ಆದ್ರೆ ಹೀರೋಗೆ ಎಷ್ಟು ಸೆಟಪ್ಸ್ ಬೇಕು ಅಂತ ನಾವು ಬರ್ಕೋಬೇಕು, ಹೀರೋಯಿನ್ಗೆ ಎಷ್ಟು ಸೆಟಪ್ಸ್ ಬೇಕು ಅಂತ ಬರ್ಕೋಬೇಕು. ಒಂದು ಸೆಟಪ್ ಏನಾದ್ರು ಕಂಟಿನ್ಯೂಟಿಲಿ ಬರ್ತದ ಅದನ್ನ ಬರ್ಕೋಬೇಕು. ಈ ತರ ಎಲ್ಲ ಬರ್ಕೊಂಡು ಹೋಗ್ತಾ ಹೋಗಿದ್ರೆ ಒಂದಷ್ಟು ಕಾಸ್ಟ್ಯೂಮ್ಸ್ ಗಳೆಲ್ಲ ಪ್ರಿಪೇರ್ ಆಗತ್ತೆ. ಅದನ್ನ ನಾವು ರೆಡಿ ಮಾಡಿಸ್ಬೇಕಾಗತ್ತೆ. ಇದನ್ನ ನಮ್ಗೆ ಡಿಸೈನ್ ಮಾಡಿ ಇಂಥವ್ರಿಗೆ ಇದು ಚೆನ್ನಾಗಿರುತ್ತೆ, ಆದಿತ್ಯನ್ಗೆ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ, ತಾರಾ ಅವ್ರಿಗೆ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂಡ್ ದೇವರಾಜ್ ಸರ್ ಎಲ್ಲ ಕಡೆ ಅವರು ಪೊಲೀಸ್ ಕಾಸ್ಟ್ಯೂಮ್ ಹಾಕಲ್ಲ. ಅಂಡ್ ಫಾರ್ ದೇವರಾಜ್ ಸರ್ ಅಂದಾಗ ಏನಾಗುತ್ತೆ, ಪೊಲೀಸ್ ಕಾಸ್ಟ್ಯೂಮ್ನು ನಾವು ಹೋಲಿಸ್ಬೇಕಾಗುತ್ತೆ. ಕಾಮನ್ ಕಾಸ್ಟ್ಯೂಮ್ ತಂದು ಅಲ್ಲಿ ಹಾಕಕ್ ಆಗೋದಿಲ್ಲ, ಬಿಕಾಸ್ ಹಿಸ್ ಅ ಪ್ರೂವ್ಡ್ ಆರ್ಟಿಸ್ಟ್. ನೀವು ಕೇಳ್ಬೋದು, ಸರ್ ಇಲ್ಲೇನ್ ಸರ್ ಇದು ಪ್ರೂವ್ಡ್ ಅನ್ಪ್ರೂವ್ಡ್ ಈ ತರದಲ್ಲ. ಅವ್ರಿಗೆ ಒಂದು ಡಿಗ್ನಿಟಿ ಇರುತ್ತೆ. ನೀವು ಅದೇ ಸಾಮಾನ್ಯವಾಗಿ ಒಂದಷ್ಟು ಆರ್ಟಿಸ್ಟ್ಗಳು ಬರ್ತಾರಲ್ಲ, ಅವ್ರಿಗೆ ನಾವೆಲ್ಲವನ್ನೂ ಮಾಡ್ತಾ ಹೋಯ್ತು ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬೆಳೀತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಒಂದು ವಿಂಗಡಣೆ ಮಾಡ್ಕೊಂಡಿದೀವಿ. ಇವರೆಲ್ಲ ಯಾರೇ ಬಂದ್ರು ಇವ್ರಿಗೆಲ್ಲ ನಾವು ಹೊಲಿಬೇಕಾಗತ್ತೆ, ಇವ್ರು ಯಾರೇ ಬಂದಿದ್ರು ಇದನ್ನ ತಂದು ಅವ್ರಿಗೆ ಹಾಕ್ಬೇಕಾಗುತ್ತೆ. ಈ ತರ ಎಲ್ಲ ಮಾಡ್ಕೋತೀವಲ್ಲ. ಡಿಸೈನಿಂಗ್ ಆಫ್ ದಿಸ್ ಕಾಸ್ಟ್ಯೂಮರ್ ಏನಿರುತ್ತೆ, ಇಫ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಹಿ ಶುಡ್ ಬಿ ವೆರಿ ಬ್ರೈನಿ, ಡೇ ಟು ಡೇ ಅಪ್ಡೇಟ್ ಆಗಿರ್ಬೇಕು. ಅಲ್ಲೆಲ್ಲೋ ನಮ್ಗೇನು ಅಂತಂದ್ರೆ ಸ್ವಾಮಿ, ಹಾಲಿವುಡ್, ಬಾಲಿವುಡ್, ಈ ಕಡೆ ತಮಿಳ್, ಈ ಕಡೆ ತೆಲುಗು, ಇವರೆಲ್ಲ ಏನ್ ಯೂಸ್ ಮಾಡ್ತಿರ್ತಾರೋ ಆ ತರ ಪ್ಯಾಟರ್ನ್ಸ್ ನ ನೋಡ್ತೀವಿ. ನಾನ್ ಹೇಳ್ದೆ ನೀವು ಇದ್ಯಾವುದನ್ನು ನೋಡ್ಬೇಡಿ. ಇವತ್ತು ಕಾಮನ್ ಕಾಲೇಜ್ಗೆ ಏನು ಹುಡುಗ ಹೋಗ್ತಾನೆ, ಅವನು ಹೇಗೆ ಡ್ರೆಸ್ ಮಾಡ್ತಾನೆ ಅಂತ ನೋಡಿ. ಇಲ್ಲಿ ಬಂದಂತಹ ವ್ಯಕ್ತಿ ಯಾರು ಅಂತಂದ್ರೆ ಪಶುಪತಿ, ಅ ವೆರಿ ಬಿಗ್ ಕಾಸ್ಟ್ಯೂಮರ್. ಈತ ಬರ್ತಾರೆ. ಈತ ಬಂದಿದ ತಕ್ಷಣ ಅವ್ರ ಹತ್ರ ಕೂತ್ಕೊಂಡು ಅವರೆಲ್ಲ ಪುಸ್ತಕಗಳನ್ನ ತೋರಿಸ್ತಾರೆ. ಎಲ್ಲ ಕಾಸ್ಟ್ಯೂಮರ್ಸು ಆ ಕಾಲದಲ್ಲಿ ಪುಸ್ತಕಗಳನ್ನ ಮೇಂಟೈನ್ ಮಾಡ್ತಾ ಇದ್ರು. ನಾವು ವಿಷ್ಣು ಸರ್ ಹತ್ರ ಹೋಗ್ಬೇಕಾರೆ, ಮಾಲಾಶ್ರೀ ಮೇಡಮ್ ಹತ್ರ ಹೋಗ್ತಾ ಇರ್ಬೇಕಾರೆ, ಇಲ್ಲ ಮತ್ತೊಬ್ರ ಹತ್ರ ಹೋಗ್ಬೇಕಾರೆ, ದೇವರಾಜ್ ಸರ್ ಹತ್ರ ಹೋಗ್ಬೇಕಾರೆ, ಅವ್ರ ಹೀರೋ ಅಂದ್ರೆ ಒಂದಷ್ಟು ಪ್ಯಾಟರ್ನ್ ತಗೊಂಡೋಗಿ ತೋರಿಸಿ, ನಿಮ್ಗೆ ಯಾವ ಪ್ಯಾಟರ್ನ್ ಬೇಕು ಅಂತ ಅವ್ರನ್ನೂ ಕೇಳಿ, ನನಗೆ ಈ ಪ್ಯಾಟರ್ನ್ ನೀವು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಡೈರೆಕ್ಟರ್, ಕಾಸ್ಟ್ಯೂಮರ್ ಮತ್ತೆ ಹೀರೋಯಿನ್ ಯಾರೇ ಆಗಿರ್ಲಿ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಂತ ಕಾಲ ಅದು. ಪಶುಪತಿ ಅಂತ ಇವ್ರನ್ನ ಏನ್ ಮಾಡಿರ್ತೀವಿ, ಇವ್ರನ್ನ ಕರೆಸ್ತೀವಿ. ಇವರೆಲ್ಲ ಆಸ್ ಇಟ್ ಈಸ್, ಸರ್ ಇದು ಚೆನ್ನಾಗಿದೆ, ಇದು ಚೆನ್ನಾಗಿರುತ್ತೆ. ಯಾವುದು ಬೇಡ ಸರ್, ನನಗೆ ಇದು ಯಾವ್ದು ಬೇಡ, ನೀವು ಇದನ್ನ ನೋಡಿ. ಒಬ್ಬ ಕಾಮನ್ ಕಾಲೇಜ್ ಗೋಯಿಂಗ್ ಹುಡುಗ ಹೇಗಿರ್ತಾನೆ ಅದನ್ನ ನೋಡಿ. ಇಳ್ಕಲ್ ಸೀರೆ ಅಂತಾರಲ್ಲ ಆ ತರದನ್ನ ನೋಡಿ.
ಅದನ್ನ ನೀವು ತಂದು ತಾಯಿಗೆ ಹಾಕಿ, ತಂದೆಗೆ ರೇಷ್ಮೆ ಸೀರೆ ಪಂಚೆ, ರೇಷ್ಮೆ ಪಂಚೆ ಮತ್ತೆ ಶಲ್ಯ ಮತ್ತೆ ಇದೇನಿರುತ್ತೆ ಜುಬ್ಬ ಏನಿರುತ್ತೆ ಅದನ್ನ ಯೂಸ್ ಮಾಡಿ. ಈ ತರದನ್ನೆಲ್ಲ ನಾನು ಕ್ಯಾರೆಕ್ಟರ್ಗಳನ್ನ ಬರಿತಾನೆ ಬರ್ಕೊಂಡು ಹೋಗಿದ್ದೆ. ಅವರ ಪುಸ್ತಕವನ್ನ ಪಕ್ಕಕ್ಕಿಟ್ಟು ಇದನ್ನ ಕೊಡ್ತಾ ಇದ್ದೀನಿ, ಇದಕ್ಕೆ ನೀವು ಒಂದು ಡಿಸೈನ್ ಮಾಡ್ಕೊಂಡ್ ಬನ್ನಿ ಅಂತ ಕೊಟ್ಟೆ. ಹಾಗಾಗಿ ಅವತ್ತು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಏನು ಪ್ರೊಡಕ್ಷನ್ ಪಶುಪತಿ ಅಂತ ಬಂದ್ರು, ಅವರಿಗೆ ನಾನು ಇದೆಲ್ಲವನ್ನು ತೋರಿಸಿ ಡಿಸೈನ್ ಮಾಡ್ಕೊಂಡು ನಿಮ್ಮ ರೆಮ್ಯುನರೇಷನ್ ಹೇಳಿ ಅಂದ ತಕ್ಷಣನೇ, ಸರ್ ಇದೆಲ್ಲವನ್ನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಜನ ಅಂದ್ರೆ 5 ಜನ, ಸೋಮ ಪ್ಲಸ್ 4 ಜನ ಫ್ರೆಂಡ್ಸ್, ಅವರೆಲ್ರಿಗೂ ಅಷ್ಟೇ ಕಾಸ್ಟ್ಯೂಮ್ಸ್ ಬರಬೇಕು. ಸೋಮ ಎಲ್ಲೆಲ್ಲಿ ಬರ್ತಾನೋ ಆ ಹುಡುಗರು ಬರಬೇಕು, ಆ ಹುಡುಗರಿಗೂ ಹೊಸ ಕಾಸ್ಟ್ಯೂಮ್ ಬರಬೇಕು. ಅಮ್ಮ ಇಷ್ಟೊಂದು ಬದಲಾವಣೆಗಳು ಬೇಕು, ಅಪ್ಪ ಇಷ್ಟು, ಅಪ್ಪಂದು ಬಿಡಿ ಒಂದೇ ಇರುತ್ತೆ, ವೈಟ್ ಅಂಡ್ ವೈಟ್ ಹಾಕ್ರೆ ಮುಗ್ದೋಗುತ್ತೆ. ಅಲ್ಲಿ ಎಸ್ಕೇಪ್ ಆಗ್ಬಿಟ್ಟೆ ನಾನು. ಅವ್ರಿಗೊಂದು ವೈಟ್ ಶಲ್ಯ, ವೈಟ್ ಜುಬ್ಬ, ವೈಟ್ ಪಂಚೆ, ಸೊ ಅದೊಂದು 2 ತಗೊಂಡ್ರೆ ಸಾಕು, ಎಲ್ಲಾ ಕಡೆ ಅದನ್ನೇ ಹಾಕ್ಬೋದು, ಯಾರು ಕೇಳಂಗಿಲ್ಲ. ಅಮ್ಮಂಗಾದ್ರೆ ಈ ತರ ಬದಲಾವಣೆ ಬೇಕು, ಹೀರೋಯಿನ್ ಈ ತರ ಬದಲಾವಣೆ ಬೇಕು, ಈ ತರ ಎಲ್ಲ ಬರ್ಕೊಂಡ್ ಬಂದಾಗ ಇಷ್ಟೆಲ್ಲ ಬರುತ್ತೆ ಸರ್ ಸೆಟಪ್ಸ್. ಸರಿ ಎಷ್ಟು ಹೇಳಿ ಅಂತ. ಆ ನಿಟ್ಟಿನಲ್ಲಿ ಅವರು ಕೇಳಿದಂತಹ ಒಂದು ಅಂದ್ರೆ ಟೋಟಲ್ ಕಾಂಟ್ರಾಕ್ಟ್ ನನ್ಗೆ ಇಷ್ಟು ಕೊಟ್ಬೇಡಿ ಸರ್, ನಾನು ಎಲ್ಲವನ್ನು ನೋಡ್ಕೋತೀನಿ. ಎಷ್ಟು ಅಂತಂದ್ರೆ he demanded around 5 lakh rupees. ನಮ್ಮ ಕೈ ಅಷ್ಟು ಇರ್ಲಿಲ್ಲ. ಫೈನಲ್ ಆಗಿ ಮಾತುಕತೆ ಎಲ್ಲವೂ ನಡೆದ ಮೇಲೆ ನಾವು 3 ಲಕ್ಷ ರೂಪಾಯಿಗೆ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ಗೆ ಇಡೀ ಸಿನಿಮಾವನ್ನ ನೀವು ಕಾಸ್ಟ್ಯೂಮ್ಸ್ ಮಾಡಬೇಕು ಅಂತ ಹೇಳಿ ಒಪ್ಪಿಸ್ತೇವೆ. ನಿಮ್ಮ ಸಿನಿಮಾಗೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್, ಪ್ರೊಡಕ್ಷನ್ ಕಂಟ್ರೋಲರ್, ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಏನೆಲ್ಲ ಕರೀತಾರೆ, ಆತ ಬಹಳಷ್ಟು ಮುಖ್ಯವಾದಂತಹ ವ್ಯಕ್ತಿ ಆಗ್ತಾನೆ. ಅಂತಂದ್ರೆ ಕೆಲವೊಂದ್ಸತಿ ಆಗ ನಾವು ಹಿಂದಿನ ದಿನಗಳಲ್ಲಿ ಹೇಳ್ತಾ ಇದ್ವಿ, ಮ್ಯಾನೇಜರ್ ಕ್ಯಾನ್ ಬಿಕಮ್ ಎ ಡ್ಯಾಮೇಜರ್ ಆಲ್ಸೋ ಅಂತ. ಅವನು ಚೆನ್ನಾಗಿದ್ರೆ, ಅವನು ನಿಯತ್ತಿನವಂತ ಆಗಿದ್ರೆ, ಅವನು ತನ್ನ ಕೆಲಸಕ್ಕೆ ತುಂಬಾ ಶ್ರದ್ಧೆ, ಭಕ್ತಿಯಿಂದ, ವಿನಯತೆಯಿಂದ ಕೆಲಸ ಮಾಡೋನೆ ಆಗಿದ್ರೆ, ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕ ತುಂಬಾ ಚೆನ್ನಾಗಿ ಬದುಕ್ಬಿಡ್ತಾನೆ. ಅವನೊಂದು ಸ್ವಲ್ಪ ನಿಮ್ಮ ಮೇಲೆ ಕಣ್ಣಿಟ್ಟ ಅಂದ್ರೂ ಕೂಡ ನಾವು ಬರ್ಬಾದಾಗಿ ಹೋಗ್ತೇವೆ. ಎಷ್ಟೋ ಜನ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಅಂತ ಬರ್ತಾರೆ. ಕೆಲವರು ನಾನು ಹೇಳ್ತಾ ಇರೋದು ಎಲ್ಲರೂ ಅಲ್ಲ, ಮತ್ತೆ ಹೇಳ್ತಾ ಹೋಗ್ತಾನೆ, ಕೆಲವರು ಹಂತದಲ್ಲಿ ತದನಂತರದ ದಿನಗಳಲ್ಲಿ ಪಿಕ್ಚರ್ ಮುಗಿಯೋ ಟೈಮಲ್ಲಿ ಇದೇ ಮ್ಯಾನೇಜರ್ಸ್ ಪ್ರೊಡ್ಯೂಸರ್ಸ್ಗೆ ಫೈನಾನ್ಸ್ ಮಾಡೋ ಲೆವೆಲ್ಗೂ ಬೆಳೆದಿರ್ತಾರೆ. ಲೆಕ್ಕ ಹಾಕೊಳ್ಳಿ, ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಬಂದವರು ಪ್ರೊಡ್ಯೂಸರ್ಗೆನೆ ಫೈನಾನ್ಷಿಯಲ್ಸ್ ಆಗಿರ್ತಾರೆ. 2%, 3%, ಈ ತರದೆಲ್ಲ ನಡೆದಿದೆ. ತುಂಬಾ ಕಥೆಗಳಿದೆ ಹೇಳ್ಕೊಳಕ್ಕೆ. ನನಗೆ ಇಂಥ ಯಾವ ಮ್ಯಾನೇಜರ್ಸ್ಗಳು ಬೇಕಾಗಿರ್ಲಿಲ್ಲ. I need a manager who is very much dedicated to his work, who need to work from morning 6 to night 10. ಅಂತ ಒಬ್ಬ ಮ್ಯಾನೇಜರ್ ಬೇಕು ಅನ್ನೋ ಹುಡುಕಾಟದಲ್ಲಿದ್ದಾಗಲಿ ನನ್ನ ಕಣ್ಣಿಗೆ ಬಿದ್ದದ್ದು ಪ್ರಕಾಶ್ ಅಂತ ಹೇಳಿದಂತಹ ಒಬ್ಬ ವ್ಯಕ್ತಿ, ಮತ್ತೆ ಸೋಮಣ್ಣ ಅಂತ ಹೇಳುವಂತ ಇನ್ನೊಬ್ಬ ವ್ಯಕ್ತಿ. ಈ ಸೋಮಣ್ಣ ಯಾರು ಅಂತಂದ್ರೆ ಸಾರಾ ಗೋವಿಂದು ಅವರ ಬಾಮೈದ. ತುಂಬಾ ಮುದ್ದಾಗಿದ್ದಾರೆ ಮನುಷ್ಯ ನೋಡೋದಕ್ಕೆ, 2 ಕಣ್ಣುಗಳು ಬೆಕ್ಕಿನ ಕಣ್ಣುಗಳು, ಟರರ್ ಕೆಲಸದಲ್ಲಿ ಮಾತ್ರ. ಪ್ರಕಾಶನೂ ಅಷ್ಟೇ, ಬೆಳಗ್ಗೆ ನಿಂತ್ರೆ ರಾತ್ರಿವರೆಗೂ ಯಾವುದೇ ಕಾರಣಕ್ಕೂ ಚೇರ್ ಮೇಲೆ ಕೂಡದಿರುವಂತಹ ವ್ಯಕ್ತಿ. ಆತ 3D ಗ್ಲಾಸ್ ಯೂಸ್ ಮಾಡ್ತಾ ಇರೋದ್ರಿಂದ 3D ಪ್ರಕಾಶ ಅಂತಾನೆ ಕರೀತಾರೆ. ಈ ವ್ಯಕ್ತಿಗೆ ಸೋಮಣ್ಣ ಅಂತ ಕರೀತಾರೆ. ಇವರಿಬ್ಬರ ಮೇಲೆ ಮತ್ತೊಬ್ಬ ವ್ಯಕ್ತಿ ಬಂದು ತನ್ನ ಆಸನದ ಮೇಲೆ ಕೂತ್ಕೊಳ್ಳುವಂತಹ ವ್ಯಕ್ತಿ ಬಂದು ಪುಟ್ಟಣ್ಣ. ನಿಮ್ಗೆ ಹೇಳಿದ್ದೆ ನಾನು, ಆ ವ್ಯಕ್ತಿ ಇಲ್ದ ಹೋಗಿದ್ದರೆ ಸೋಮ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳಿದ್ದೆ. ದಿಸ್ ಇಸ್ ದ ಪರ್ಸನ್ ಪುಟ್ಟಣ್ಣ. ಈ ಪುಟ್ಟಣ್ಣನ ಯಾಕೆ ಕರ್ಕೊಂಡ್ಬಂದು ನಾವು ಕೂರ್ಸ್ಕೋತೀವಿ ಅಂತಂದ್ರೆ, ರೈಟ್ ಫ್ರಮ್ ದ ಡೇ, ಅರ್ಲಿ ಇನ್ ದ ಮಾರ್ನಿಂಗ್ 5:30 he used to call everyone. 5:00 ಫೋನ್ ಮಾಡಿ, ಶುಭೋದಯ, ಇದ್ರ ಸರ್ ನಿಮ್ದು ಇವತ್ತು ಶೂಟಿಂಗ್ ಇದೆ, ನಿಮ್ಗೆ ಕರೆಕ್ಟಾಗಿ ಕಾರು 7 ಗಂಟೆಗೆ ಬರುತ್ತೆ, 7 ಗಂಟೆಗೆ ಬಂತು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಅರ್ಧ ಗಂಟೆ ಆಗುತ್ತೆ, ನೀವು ಬಂದ್ಬಿಟ್ಟು ಮೇಕಪ್ ಹಾಕೊಂಡು ನಿಲ್ಲೋ ಅಷ್ಟೊಂದು 8 ಗಂಟೆ ಆಗುತ್ತೆ. This he used to take care so well. ಅದು ಬೇಕು, ಕಂಟ್ರೋಲರ್ಗೆ ಅದಿರಬೇಕು. ಹಿಂದಿನ ದಿನ ಕೂತ್ಕೊಂಡು ನಮ್ಮ ಅಸಿಸ್ಟೆಂಟ್ಸ್ ಅಸೋಸಿಯೇಟ್ಸ್ ಎಲ್ಲ ಚಾರ್ಟ್ ಡೌನ್ ಮಾಡಿ, ನಾಳೆ ಬೆಳಗ್ಗೆ ಇಷ್ಟು ಜನ ಕರೆಕ್ಟ್ ಆಗಿ ಕ್ಯಾಮ್ರಾ ಮುಂದೆ 7 ಗಂಟೆಗೆ ನಿಲ್ಬೇಕು ಅಂದ್ರೆ 7 ಗಂಟೆಗೆ ಕರ್ಕೊಂಡ್ಬಂದು ನಿಲ್ಲಿಸ್ತಾ ಇದ್ದಂತಹ ವ್ಯಕ್ತಿ ಯಾರು ಅಂತಂದ್ರೆ ಪುಟ್ಟಣ್ಣ. ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಪ್ರಕಾಶ್ ಮತ್ತೆ ಸೋಮಣ್ಣ. ಪ್ರಕಾಶ್ ನಾವ್ ಏನ್ ಮಾಡ್ಬಿಡ್ತಾ ಇದ್ವಿ ಅಂತಂದ್ರೆ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಬರೀ ಪರ್ಮಿಷನ್ಸ್ ಹಾಕಕ್ ಬಿಟ್ಬಿಡ್ತಾ ಇದ್ವಿ. ಒಂದು ಕಾರು, ಕೈಗೊಂದಷ್ಟು ದುಡ್ಡು ಕೊಟ್ಬಿಟ್ಟ ಅಂತಂದ್ರೆ ನಾವೆಲ್ಲ ಸೋಮ ಮಾಡ್ತಾ ಇದ್ದಿದ್ದು ರೋಡ್ಸ್ ಅಲ್ಲಿ. ಅದೆಲ್ಲ ರೋಡ್ಗಳ ಪರ್ಮಿಷನ್ ಬೇಕು. ರೋಡ್ ಪರ್ಮಿಷನ್ ಬೇಕು ಅಂದ್ರೆ ಅಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟ್, ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್, ಅಲ್ಲಿನ ಇದು. ಇಲ್ಲಿ ಮಂಜು ಅವರು ಅದನ್ನೆಲ್ಲ ನೋಡ್ಕೋತಾ ಇದಾರೆ. ಅದ್ರ ಜೊತೆಗೆ ಒಬ್ಬ ಓಡಾಡ್ಬೇಕಲ್ಲ, ಇನ್ ಪರ್ಸನ್ ಓಡಾಡ್ಬೇಕಲ್ಲ, ಅದನ್ನ ಪ್ರಕಾಶ ಬಿಟ್ಬಿಟ್ವಿ. ನನ್ನ ಜೊತೆಗೆ ಅಕ್ಕಾಡಕ್ಕೆ ಯಾರು ಬೇಕು ಅಂತಂದ್ರೆ ಸೋಮಣ್ಣ ಬೇಕು. ಯಾಕೆ ಅಂತಂದ್ರೆ ಇಟ್ ವಾಸ್ ವೆರಿ ಗುಡ್ ಇನ್ ಕಂಟ್ರೋಲಿಂಗ್ ದ ಹೋಲ್ ಕ್ರೌಡ್. ಅದ್ರ ಮೇಲೆ ಇನ್ನೊಂದು ಸ್ಟೆಪ್ ಬರ್ಬೇಕು ಅಂದ್ರೆ ಪುಟ್ಟಣ್ಣ ಬರ್ಬೇಕು. ಪುಟ್ಟಣ್ಣ ನನ್ನ ಮಗುವಾಗೆ ನೋಡ್ಕೊಳ್ಳಿಲ್ಲ, ಬದಲಾಗಿ ಬೇರೆಲ್ಲ ಆರ್ಟಿಸ್ಟ್ಗಳನ್ನು ಮಕ್ಕಳಾಗೆ ನೋಡ್ಕೊಂಡ್ರು.
ಸೊ ಈ 3 ಜನರನ್ನ ಸೆಲೆಕ್ಟ್ ಮಾಡ್ಕೋತಾ ಬರ್ತೀವಿ. ಈಗ ಇವರ ಸಂಭಾವನೆ ವಿಷಯ ಬಂದಾಗ ಆಸ್ ಇಟ್ ಈಸ್ ನಮ್ಮ ಪ್ರಕಾಶ್ಗೆ ಸೋಮಣ್ಣ ಬಂದು ಪ್ರಕಾಶ್ ಅವರ ಅಸಿಸ್ಟೆಂಟ್ ಆಗಿರೋದ್ರಿಂದ ಅವ್ರ ಸಂಭಾವನೆಯನ್ನು ಇವರೇ ಮಾತಾಡ್ಕೋತಾರೆ. ಅವಾಗ ಎಷ್ಟು ನನ್ನ ಅಂದಾಜಿನಲ್ಲಿ 60,000-70,000 ರೂಪಾಯಿ. ಡೈಲಿ ಬಾಟ ಬೇರೆ, ಡೈಲಿ ಎಕ್ಸ್ಪೆನ್ಸಸ್ ಇದೇನಿದೆ ಕನ್ವೇಯನ್ಸ್ ಅಂತ ಏನ್ ಹೇಳ್ತಾರೆ ಅದು ಬೇರೆ. ಅದಲ್ಲದೆ ಒಂದು ಚಿತ್ರಕ್ಕೆ ಸಂಭಾವನೆ ಅಂತ ಇಷ್ಟು ಅವರು ಕೊಟ್ಟರು. ನಮ್ಮ ಪುಟ್ಟಣ್ಣಂಗೆ ಎಷ್ಟು ಅಂತ ನೀವು ಕೇಳಿದ್ರೆ ಅದಕ್ಕೆ ನಾವು ಬೆಲೆ ಕಟ್ಟಕ್ಕೂ ಸಾಧ್ಯ ಇಲ್ಲ, ಅವ್ರ ಬೆಲೆ ಕಟ್ಟಿಸ್ಕೊಳ್ಳೂ ಇಲ್ಲ. ಕಾರಣ ಈ ಕಡೆ ರಾಜಣ್ಣ ಅತ್ತೆ ಮಗ, ಈ ಕಡೆ ಮಂಜು ಏನಿದ್ದಾರೆ ಅವರು ಸುದೀಪ್ ಕಡೆಯಿಂದ ಪರಿಚಯ, ಈ ಕಡೆ ಸ್ವರೂಪ್ ಏನಿದ್ದಾರೆ ಸ್ನೇಹಿತರು. ಈ 3 ಜನ ಒಂದು ಪಿಕ್ಚರ್ ಮಾಡ್ತಿದ್ದಾರೆ. ಸಾಲದಕ್ಕೆ ರವಿ ಒಂದು ಒಳ್ಳೆ ಕಥೆ ಮಾಡ್ಕೊಂಡಿದ್ದಾನೆ. ನನಗೂ ಪುಟ್ಟಣ್ಣಂಗೂ ಪರಿಚಯ ಆಗಿದೆ ಈ ಡೆಲ್ಲಿ ಸೋಮಯಿಂದ, ಇವತ್ತರೆಗೂ ಚೆನ್ನಾಗಿದ್ದೀವಿ. ಸೊ ಇವರೆಲ್ರಿಗೂ ಒಳ್ಳೇದಾಗ್ಲಿ, ನೀವೆಲ್ಲ ಚೆನ್ನಾಗಿ ಮಾಡ್ರಪ್ಪ, ನಾನ್ ನಿಂತ್ಕೋತೀನಿ ಹಿಂದೆ ಅಂತ ನಿಂತ್ಕೊಂಡಂತಹ ವ್ಯಕ್ತಿ ಪುಟ್ಟಣ್ಣ. ಸೊ ಇಲ್ಲಿಗೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್, ಪ್ರೊಡಕ್ಷನ್ ಕಂಟ್ರೋಲರ್ ಪ್ಲಸ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಅಂತ ಏನಿದ್ದಾರೆ ಈ ಟೀಮ್ ನ ಪಕ್ಕ ಮಾಡಿದೆ. ಈ ಟೀಮ್ ಪಕ್ಕ ಮಾಡಿದ್ಮೇಲೆ ಈಗ ಉಳಿಯೋದು ನೆಕ್ಸ್ಟ್ PRO, ಪಬ್ಲಿಕ್ ರಿಲೇಷನ್ ಆಫೀಸರ್. ಅಂದ್ರೆ ನಮ್ಮ ಎಲ್ಲಾ ವಿಷಯಗಳನ್ನು ತಗೊಂಡು ಹೋಗಿ ಪ್ರೆಸ್ನವ್ರಿಗೆ ಹೇಳಿ ಪ್ರೆಸ್ನವ್ರ ಮುಖಾಂತರ ನಮ್ಮ ಎಲ್ಲಾ ವಿಷಯಗಳನ್ನು ನಿಮಗೆ ತಂದು ಇಡುವಂತಹ ಒಬ್ಬ ಮೇನ್ ಪಿಲ್ಲರ್ ಅದು PRO. ಆ ಸ್ಥಾನವನ್ನ ನಾವು ಅಫ್ಕೋರ್ಸ್ ನಾಗೇಂದ್ರ ಸರ್ ಅವ್ರಿಗೆ ಬಿಟ್ಕೊಡ್ತೀವಿ. ರೀಸನ್ ವಾಸ್ ವೆರಿ ಮಚ್ ಕ್ಯೂಟ್. ಲಕ್ಕಿ ಹ್ಯಾಂಡ್, ದ ಗೋಲ್ಡನ್ ಮ್ಯಾನ್. ಯಾವುದೇ ಸಿನಿಮಾ ಆತ ಮಾಡ್ಲಿ ಸೂಪರ್ ಡೂಪರ್ ಹಿಟ್. ಸಾಲದಕ್ಕೆ ಮಂಜು ಅವ್ರು ಎಲ್ಲಿ ಕೂತ್ಕೋತಾ ಇದ್ರು ಆ ಹೊರಗಡೆನೆ ಇನ್ನೊಂದು ಸಣ್ಣ ಚೇರ್ ಹಾಕೊಂಡು ಅವರ ಒಂದು ಎಲ್ಲ, ನಾನು ಹೇಳಿದ್ದೆ ಅವರ ಆಫೀಸ್ ನಲ್ಲೇ ನಾವು ಒಳಭಾಗದ ಒಂದು ಆಫೀಸ್ಗೆ ಬಾಡಿಗೆ ಕೊಟ್ಕೊಂಡಿರ್ತಾ ಇದ್ವಿ ಅಂತ. ನಮ್ಮ ಎಲ್ಲ ಕಷ್ಟಗಳು ಗೊತ್ತಿತ್ತು, ನಾವು ಹೇಗೆ ಶುರು ಮಾಡ್ಬೇಕು ಅಂತ ಆಸೆ ಪಟ್ವಿ, ಯಾವ ಮಟ್ಟಕ್ಕೆ ಬಂದಿದೀವಿ, ಎಲ್ಲಿಗೆ ಓಡ್ತಾ ಇದೀವಿ ಎಲ್ಲವೂ ಗೊತ್ತಿತ್ತು. ಸೊ ಅವರಿದ್ರೆ ನಮ್ಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ಅವ್ರನ್ನ ಜೊತೆಗೆ ಇಟ್ಕೊಂಡ್ವಿ. ಅವರ ಸಂಭಾವನೆ 20,000 ರೂಪಾಯಿ. ಎಲ್ಲರೂ ನಮಗೆ ಅನುಗುಣವಾಗಿ ಎಲ್ಲರೂ ನಮಗ್ ಸಹಾಯ ಮಾಡ್ತಾನೆ ಬಂದ್ರು. ಆ ನಿಟ್ಟಿನಲ್ಲಿ ಅವ್ರನ್ನ ಮಾತಾಡಿದ್ವಿ. ಈಗ ಇದಿಷ್ಟು ಎಲ್ಲವನ್ನು ಪಕ್ಕ ಮಾಡ್ಕೊಂಡೆ. ಎಲ್ಲಿದ್ದ ಗ್ರೇಟ್ ಥಿಂಗ್ ನೀವೆಲ್ಲ ಕೇಳ್ಬೋದು, ರವಿ ಶ್ರೀವತ್ಸ ನೀನು ಆಕ್ಷನ್ ಫಿಲ್ಮ್ ಮಾಡ್ತಾ ಇದ್ಯಾ, ರಿಯಾಲಿಟಿ ಸಬ್ಜೆಕ್ಟ್ ಮಾಡ್ತಾ ಇದ್ಯಾ, ಎಲ್ಲವೂ ಮಾಡ್ತಾ ಇದ್ಯಾ, ಮೇನ್ ಪಿಲ್ಲರ್ನೇ ಬಿಟ್ಬಿಟ್ಟಿದ್ಯಲ್ಲ ಅಂತ. ಯಸ್, ಸ್ಟಂಟ್ ಮಾಸ್ಟರ್, ಫೈಟ್ ಮಾಸ್ಟರ್, ರಿಯಲ್ ಆಕ್ಷನ್ ಹೀರೋ ಅಂತಾನೆ ಕರಿತೀವಿ ಅವ್ರನ್ನ. ಸೊ ಅವ್ರನ್ನ ನಾನು ತೆಗೆದುಕೊಳ್ಳಿಕ್ಕೆ, ಅವ್ರನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟೆ, ಏನೆಲ್ಲ ಮಾಡಿದೆ. ಈ ನಿಟ್ಟಿನಲ್ಲಿ ನಿಮ್ಗೆ ಇದೆಲ್ಲ ಹೇಳ್ಕೊಂಡ್ ಬರ್ತಾ ಇದೀನಲ್ಲ, ಅಂಡರ್ ಕರೆಂಟ್ ಅಲ್ಲಿ ಅವರು ಬರ್ತಾನೆ ಇದ್ದಾರೆ ದಿನನಿತ್ಯ. ಯಾರು 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 ಅವರು ಯಾರು ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಹೋಗ್ಬಿಟ್ಟು ಬರ್ತೀನಿ. ಪ್ರೀತಿಸಿ, ಪ್ರೀತಿಸೋಣ, ಚೆನ್ನಾಗಿರೋಣ.